ನನ್ನ ಪ್ರಕಾರ ಆ ತರ ಚಾರ್ಜ್ ಶೀಟ್ ಆಗಿ ಚಾರ್ಜ್ ಶೀಟ್ ಕೋರ್ಟ್ ಸಬ್ಮಿಟ್ ಆಗೋವರೆಗೂ ಕೆಲವೊಂದು ವಿಚಾರಗಳ ಸಂಗತಿಗಳನ್ನ ಹೇಳಕ್ ಸಾಧ್ಯನೇ ಇಲ್ಲ. ಅದರಿಂದ ಈಗ ದರ್ಶನೇ ನೇರವಾಗಿ ಮಾಡಿದನ ಇಲ್ಲ ಬೇರೆಯವ್ರಿಗೆ ಹೇಳಿ ಅವನಿಗೆ ಬುದ್ಧಿ ಕಲಿಸೋಣ ಒಂದು ಇದರಿಂದ ಬೇರೆಯವ್ರು ಮಾಡಿ ದರ್ಶನ್ ಮೇಲೆ ಬಂದಿದೆಯಾ, ಜೊತೆಗೆ ದರ್ಶನ್ ಇದ್ರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅಂತಿಮ ವರದಿ ಸಲ್ಲಿಸಿದ ನಂತರವೇ ಗೊತ್ತಾಗ್ತಕ್ಕಂಥದ್ದು. ಅದರಿಂದ ದರ್ಶನ್ ಅವರ ವಿಚಾರದಲ್ಲಿ ಬಂದರೆ ದರ್ಶನ್ ಅವರು ಪವಿತ್ರ ಗೌಡ ಎಂಬ ಆಕೆಯ ಮಾತು ಕೇಳ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಲ್ಲೂ ಅದು ಅಪರಾಧ. ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುವುದರಲ್ಲಿ ಯಾವ ರಾಜಕಾರಣಿಗಳಿಗೂ ಬಗ್ಗಿಲ್ಲ ಅನ್ಕೊಳ್ತೀನಿ, ಯಾವ ರಾಜಕೀಯ ಒತ್ತಡಕ್ಕೂ ಅವರು ಮಣ್ದಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ತೀನಿ. ರೇಣುಕಸ್ವಾಮಿಯವರು ಮಾಡಿರೋದು ತಪ್ಪು ಅನ್ನೋದ್ರ ಬಗ್ಗೆ ನಿರ್ಧಾರ. ನೆಕ್ಸ್ಟ್ ಅವನು ತಪ್ಪು ಮಾಡಿದರೆ ಆತನ ಮೇಲೆ ಇಲ್ಲಿವರೆಗೂ ಯಾಕೆ ಪವಿತ್ರ ಗೌಡವರು ಕಂಪ್ಲೇಂಟ್ನ ಕೊಡಲಿಲ್ಲ? ಅಶ್ಲೀಲ ಮೆಸೇಜ್ ಬರ್ತಿದ್ದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ನ ಕೊಡ್ಬೋದಾಗಿತ್ತು. ಸೈಬರ್ ಕ್ರೈಮ್ ಇತ್ತು. ಇವಾಗ ಪ್ರಪಂಚ ತುಂಬ ಫಾಸ್ಟ್ ಇರೋದ್ರಿಂದ ಹೇಗೆ ಬೇಕಾದ್ರೂ ಹಿಡಿತಾರೆ. ಸರ್, ಈಗ ನಾನು ವಕೀಲನಾಗಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕಾನೂನನ್ನು ಹಿತದೃಷ್ಟಿ ಇಟ್ಕೊಂಡು ನಾವು ಮಾತಾಡಬೇಕು. ಈಗ ದರ್ಶನ್ ಒಬ್ಬ ಫಿಲಮ್ ಆಕ್ಟರ್ ಇರ್ಬೋದು, ಒಬ್ಬ ಅವನು ಕರ್ನಾಟಕದಂತ ಹೆಸರು ಚಿರಪಡಿಸ್ತಾ ಇರ್ಬೋದು. ಆದರೆ ಬಡವನಿಗೂ ಒಂದೇ ಕಾನೂನು, ಶ್ರೀಮಂತನಿಗೂ ಒಂದೇ ಕಾನೂನು. ಆ ಕಾನೂನನ್ನ ಯಾರು ಓವರ್ ರೂಲ್ ಮಾಡೋಕ್ಕಾಗಲ್ಲ. ಆ ಕಾನೂನನ್ನ ಅಡಿಯಲ್ಲೇ ಎಲ್ಲರೂ ಸಹ ಹೋಗ್ಲೇಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ದರ್ಶನ್ ವಿಚಾರದಲ್ಲಿ ದರ್ಶನ್ ಮಾಡಿರ್ತಕ್ಕಂಥದ್ದು 302 ಅಡಿಯಲ್ಲಿ ಬರೋದ್ರಿಂದ ಭಾರತ ದಂಡ ಸಂಹಿತೆ IPC ಸೆಕ್ಷನ್ 302 ಬರೋದ್ರಿಂದ ಆತನಿಗೆ ಕಠಿಣವಾದ ಒಂದು ವೇಳೆ ಈಗ ಸಂಪೂರ್ಣ ಚಾರ್ಜ್ ಶೀಟ್ ಹಾಕಿ ಆತನ ಮೇಲೆ ಆರೋಪ ಸಾಬೀತಾಗಿ ಗೌರವಿತ ನ್ಯಾಯಾಲಯ ಆರೋಪ ಸಾಬೀತಾಗಿದೆ ಅಂತ ಏನಾದರೂ ಇದು ಮಾಡಿದ್ರೆ ಖಂಡಿತವಾಗ್ಲೂ ಆತನಿಗೆ ಜೀವಾವಧಿ ಶಿಕ್ಷೆ ತಪ್ಪಿದ್ದಲ್ಲ. ಒಂದು ವೇಳೆ ಆ ಪ್ರಕರಣದಲ್ಲಿ ಈತನ ಇನ್ವಾಲ್ವ್ಮೆಂಟ್ ಇಲ್ಲ, ಈತನ ಕೈವಾಡ ಇಲ್ಲ ಅಂತ ಕಂಡು ಬಂದು ಕೋರ್ಟ್ ಗಮನಕ್ಕೆ ಬತ್ತು ಅನ್ನೋದ್ರ ಮಾತ್ರ ಆತ ಹೊರಗೆ ಬರೋಕ್ಕೆ ಸಾಧ್ಯ. ಈಗಲೂ ನನ್ನ ಪ್ರಕಾರ ಈಗ ನಾನು ಕ್ರಿಮಿನಲ್ ಕೇಸ್ಗಳು ನೋಡಿರೋ ಪ್ರಕಾರ, ಕ್ರಿಮಿನಲ್ ಪ್ರಕರಣಗಳನ್ನ ನೋಡಿರೋ ಪ್ರಕಾರ ಆತ ಇನ್ನೂ 6 ತಿಂಗಳವರೆಗೂ ಆದ್ರೂ ಸಹ ಜೈಲಿನಲ್ಲಿ ಇರ್ತಾನೇನ ಹೊಂದಿದ್ದು. ಆತ ಬರಬೇಕು ಅಂತಂತಂದರೆ ಈಗ ತಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಜಾಮೀನು ಅವ್ರಿಗೆ ಕೊಡೋದು ಸಾಧ್ಯ ಇಲ್ಲ. ನಾನು ಹೇಳಿದ್ದು ಈಗ ಬೇಲ್ ಪಿಟಿಷನ್ಗೆ 439 ಅಪ್ಲಿಕೇಶನ್ ಮೂವ್ ಮಾಡ್ತಾರೆ ಬಿಫೋರ್ ಚಾರ್ಜ್ ಶೀಟ್ ಅಂತಂದರೆ ಇನ್ನೂ ಚಾರ್ಜ್ ಶೀಟ್ ಆಗಿರೋದಿಲ್ಲ. ಈಗ FIR ಹಾಕಿ ಅವ್ರನ್ನ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಈಗ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಹೆಚ್ಚಿನ ತನಿಖೆನ ಪೂರೈಸಿದ್ದಾರೆ. ಈಗ ಕೋರ್ಟ್ನ ಪರ್ಮಿಷನ್ ಅವಧಿ ಮುಗಿದ ನಂತರ ಪ್ರಾಸಿಕ್ಯೂಷನ್ ಅವ್ರ ಕೆಲಸ ಮುಗಿದ ತಕ್ಷಣ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಜೈಲಿಗೆ ಕಳಿಸೋಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗದೇ ಈಗ ತಕ್ಷಣ ಬೇಲ್ ಸಿಗೋದು ಕಷ್ಟ. ಯಾಕಂದರೆ ಇದು ಭಾರಿ ಘೋರವಾದ ಪ್ರಕರಣ ಆಗಿರೋದ್ರಿಂದ ತಕ್ಷಣ ಬೇಲ್ ಸಿಗೋದು ಕಷ್ಟ. ಈಗ ನಾವು ಕೇರಳದ ಪ್ರಕರಣ ನೋಡ್ಬೋದು. ಕೇರಳದಲ್ಲಿ ಇದೇ ಥರ ಒಬ್ಬ ನಟ ಬೇರೆ ಅವ್ರಿಗೆ ಮೇಲೆ ಏನೋ ರೇಪ್ ಪ್ರಕರಣ ಅಂತ ಏನೋ ನ್ಯೂಸಲ್ಲಿ ಬಂದಿತ್ತು. ಹಲವಾರು ಪ್ರಕರಣ ಇದ್ದು, ಸಂಜಯ್ ದತ್ ಟಾಡಾ ಕೇಸ್ ಪ್ರಕರಣಗಳಿರ್ಬೋದು. ಈ ರೀತಿ ಪ್ರಕರಣಗಳಲ್ಲಿ ನೋಡಿದ್ವಿ. ಈಗ ಸಲ್ಮಾನ್ ಖಾನ್ದು 304A ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸಾಯಿಸಿದಂಥ ಪ್ರಕರಣಗಳಿರ್ಬೋದು. ಆದರೆ ಈ ಪ್ರಕರಣ ಅದಕ್ಕಿಂತ ವಿಭಿನ್ನ ನನ್ನ ಪ್ರಕಾರ. ಯಾಕಂತಂದರೆ ಒಬ್ಬ ಮನುಷ್ಯನ ಕೊಲ್ಲಂಥ ಅಧಿಕಾರ ಯಾರಿಗೂ ಇಲ್ಲ. ಈಗ ಆತ ತಪ್ಪು ಮಾಡಿದ್ನಾ ಆಗಿದ್ದಂಥ ಸಂದರ್ಭದಲ್ಲಿ ಇವರೇ ಹೋಗ್ಬಿಟ್ಟು ಅಲ್ಲಿ ಚಿತ್ರದುರ್ಗದಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹೇಳ್ಬೋದಾಗಿತ್ತು, ಈ ಥರ ಅಶ್ಲೀಲ ಮೆಸೇಜನ್ನು ನಮಗೆ ಗೊತ್ತಿರೋರಿಗೆ ಈ ಥರ ಕಳಿಸ್ತಿದ್ದಾರೆ, ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ಇವನು ಮಾತನ್ನ ಕೇಳ್ತಿದ್ರು. ಯಾಕಂದರೆ ಇವನು ಅದೇ ರೀತಿ ಬೆಳೆದಿದ್ದ. ಕರ್ನಾಟಕದಂಥ ದರ್ಶನ್ ಯಾರು ಅಂತ ಎಲ್ರಿಗೂ ಗೊತ್ತಿತ್ತು. ರಾಜಕೀಯವಾಗಿ ಒಂದು ಸ್ವಲ್ಪ ಅವನು ಪ್ರಬಲಿತನಾಗಿದ್ದಂಥ ವ್ಯಕ್ತಿ. ಈಗಿರ್ಬೇಕಾದ್ರೆ ಅವನ ಮುಖಾಂತರ ಅವನ ಅಭಿಮಾನಿಗಳ ಮುಖಾಂತರ ಕರೆಸಿ ಆ ಥರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಅಪರಾಧ. ಒಂದು ವೇಳೆ ಆತ ಮಾಡಿದ್ದೆ ಅನ್ನೋದಾದರೆ ನಿಜವಾಗ್ಲೂ ಕಾನೂನಿನ ಮುಂದೆ ತಲೆ ತೆಗಿಸ್ಲೇಬೇಕು ಅವನು. ಸರ್, ಈಗ ಹಿಂದೆ ಎಂತೆಂಥ ಮಹಾನಟರು ನೋಡಿದ್ದೀವಿ ನಾವು. ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ರಾಜ್ಕುಮಾರ್ ಅವರು ಇರ್ಬೋದು. ಅವರು ಜನಗಳಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರ್ತಾಯಿದ್ರು, ಎಷ್ಟು ಮಹಿಳೆಯರನ್ನ ಗೌರವಿಸ್ತಿದ್ರು. ಎಷ್ಟೋ ಅಭಿಮಾನಿಗಳು ವಿಷ್ಣುವರ್ಧನ್ ಅಂತವ್ರನ್ನ, ರಾಜ್ಕುಮಾರ್ ಅಂತವ್ರನ್ನ ಮಹಿಳೆಯವರು ತುಂಬ ಇಷ್ಟಪಡ್ತಿದ್ರು, ದೇವರಂತ ಪೂಜೆ ಮಾಡ್ತಿದ್ರು. ಆಗ ಒಂದು ಮುಂದಿನ ಸ್ಥಾನನ ಇವರು ತುಂಬಂಥ ವ್ಯಕ್ತಿಗಳು ಅಂಥವ್ರನ್ನ ಬೆಳೆಸ್ಕೋಬೇಕು. ಅವರು ಇದನ್ನು ಅವರ ಕೆಲವೊಂದು ಗುಣಗಳನ್ನ ಇವ್ರು ಬೆಳೆಸ್ಕೋಬೇಕು. ಅದು ಬಿಟ್ಟು ಇವರು ದೊಡ್ಡ ಅಭಿಮಾನಿಗಳು ಪಟ್ಕೊಂಡಿದ್ದೀವಿ ಅಂಥೇಳಿ ಈಗ ಈ ಥರ ಮಾಡಿಬಿಟ್ರೆ ಅಭಿಮಾನಿಗಳು ಆ ಥರ ಮುಂದೆ ಮಾಡ್ಬೋದು ಅಲ್ವಾ? ಅದರಿಂದ ದರ್ಶನ್ ಒಂದು ವೇಳೆ ತಪ್ಪು ಮಾಡಿದ್ದೇ ಆಗಿದ್ದರೆ
ಖಂಡಿತವಾಗಲೂ ಕಠಿಣ ಶಿಕ್ಷೆ ಆಗೇ ಆಗುತ್ತೆ. ತಪ್ಪು ಮಾಡಿಲ್ಲ ಅಂತಂತಂದರೆ, ಈಗ ನಾವು ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ದಿನ ಒಂದೊಂದು ರೀತಿ ನ್ಯೂಸ್ ಬರ್ತೈತೆ. ಏನಂತ, ಒಂದು ಕರೆಂಟ್ ಕೊಟ್ಟು ಸಾಕು ಇದು ಮಾಡಿದ್ರು, ಇಲ್ಲ ಕರ್ಕೊಬಂದು ದೊಣ್ಣೆಲಿ ಹೊಡೆದ್ರು, ಇಲ್ಲ ಮರ್ಮಕ್ಕೆ ಒದ್ರು ದರ್ಶನ್. ಈಗ ತರಾವರಿ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದರೆ 164 ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದು ಮಾನ್ಯ ನ್ಯಾಯಾಧೀಶರ ಮುಂದೆ ಆಗತಕ್ಕಂಥ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಇವನ್ ಲಾಯರ್ಗಳಿಗೂ ಗೊತ್ತಾಗೋದಿಲ್ಲ. ಅದು ಚಾರ್ಜ್ ಶೀಟ್ ಆದಂಥ ಸಂದರ್ಭದಲ್ಲಿ, ಎವಿಡೆನ್ಸ್ ಬಂದಾಗಂಥ ಸಂದರ್ಭದಲ್ಲಿ ಅದು ಓಪನ್ ಮಾಡಿದಲ್ಲಿ ಏನಿದೆ ಅನ್ನೋದನ್ನು ನಮಗೆ ಗೊತ್ತಾಗೋಂಥ ಸಾಧ್ಯತೆ. 161 ಸ್ಟೇಟ್ಮೆಂಟು ಯಾರ ಮುಂದೆ ಆಗುತ್ತೆ? ಪೊಲೀಸ್ ಅಧಿಕಾರಿಗಳ ಮುಂದೆ ಆಗಿರ್ತಕ್ಕಂಥದ್ದು. ಆ ವಿಚಾರನೂ ಈ ರೀತಿಯಾದಂಥ ಒಂದು ಸೆನ್ಸಿಟಿವ್ ಮ್ಯಾಟ್ರಲ್ಲಿ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಮೀಡಿಯಾದಲ್ಲಿ ಬರ್ತಾ ಇರ್ತದೆ ಅದು ಈ ರೀತಿ ಅಂತ. ಅದು ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಆ ಥರ ಚಾರ್ಜ್ ಶೀಟ್ ಕೋರ್ಟ್ ಸಬ್ಮಿಟ್ ಆಗೋವರೆಗೂ ಕೆಲವೊಂದು ವಿಚಾರಗಳನ್ನ, ಸಂಗತಿಗಳನ್ನ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಈಗ ದರ್ಶನೇ ನೇರವಾಗಿ ಮಾಡಿದಾನ, ಇಲ್ಲ ಬೇರೆಯವ್ರಿಗೆ ಹೇಳಿ ಇದು ಅವ್ನಿಗೆ ಬುದ್ಧಿ ಕಲಿಸಿ ಅನ್ನೋ ಒಂದು ಇದರಿಂದ ಬೇರೆಯವ್ರು ಏನಾದ್ರು ಮಾಡಿ ಈಗ ದರ್ಶನ್ ಮೇಲೆ ಬಂದಿದೆಯಾ, ಜೊತೆಗೆ ದರ್ಶನ್ ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅಂತಿಮ ವರದಿ ಸಲ್ಲಿಸಿದ ನಂತರವೇ ಗೊತ್ತಾಗ್ತಕ್ಕಂಥದ್ದು. ನೋಡಿ, ನೀವು ಹೇಳಿದ್ದು ಕರೆಕ್ಟು. ಹಿಂದೆ ಅದು ಪುರಾತನ ಏನಿತ್ತು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳಿದಿಲ್ಲ, ಆಯಿತಾ. ಈಗ ಕಾನೂನು ತುಂಬ ಕಠಿಣವಾಗೈತೆ. ಈಗ ಎಲ್ಲದಕ್ಕೂ ಸಹ ಒಂದು ಕಾನೂನಾಗಿ ಮಾಡೋರು. ಈಗ ಭಾರತ ಸಂವಿಧಾನದ ಅಡಿಯಲ್ಲಿ ಏನು ಮಾಡಬೇಕು ಅದು, ಈಗ ಭಾರತ ದಂಡ ಸಂಹಿತೆ ಕೆಳಗಡೆ ಯಾವ ರೀತಿ ಮಾಡಬೇಕು ಅದು, ಮತ್ತು ಎವಿಡೆನ್ಸ್ ಆಕ್ಟ್ ಕೆಳಗಡೆ ಯಾವ ರೀತಿ ಮಾಡಬೇಕು ಆ ರೀತಿ, ಕಾಂಟ್ರಾಕ್ಟ್ ಆಕ್ಟ್ ಕೆಳಗಡೆ ಏನು ಮಾಡಬೇಕು ಆ ರೀತಿ, ಪ್ರತಿಯೊಂದಕ್ಕೂ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಡು ಇವಾಗ ಇದು ಮಾಡೋದ್ರಿಂದ, ಆಗ ರಾಜರು ಮಾಡೋದ್ರ ಕಾಲದಲ್ಲಿ ಅವ್ರು ಮಾಡತಕ್ಕಂಥದ್ದೇ ಕಾನೂನಾಗಿತ್ತು. ಈಗ ಆ ರೀತಿ ಇಲ್ಲ. ಈಗ ನಾನು ರಾಜ ನಾನು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ ಮಾಡಿದ್ರು ತಡ್ಕತಿತ್ತು. ಆದರೆ ನಮ್ಮ ಭಾರತದಂಥ ಒಂದು ಅತಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ನಾವು ದಕ್ಷಿಣ ಕೊರಿಯಾದಲ್ಲೋ ಉತ್ತರ ಕೊರಿಯಾದಲ್ಲೋ ಇಲ್ಲ, ಅಲ್ಲಿ ಒಬ್ಬ ರಾಜ ಏನು ಇದು ಮಾಡಿದ್ರು ಕೇಳೋದಿಲ್ಲ. ಇಲ್ಲಿ ನಮ್ಮ ಭಾರತದ ವ್ಯವಸ್ಥೆ ತುಂಬ ಕಾನೂನು ತುಂಬ ಚೆನ್ನಾಗಿದೆ. ದೊಡ್ಡವ್ರಿಗೆ ಒಂದು ಕಾನೂನು, ಬಡವ್ರಿಗೆ ಒಂದು ಕಾನೂನು ಅಂತ ಇಲ್ಲ, ಎಲ್ರಿಗೂ ಒಂದೇ ಕಾನೂನು. ಈ ಕಾನೂನಿನ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಒಬ್ಬ ತಿಳಿದಂಥ ನಟರು, ಇವನ್ ದರ್ಶನ ಇರ್ಬೋದು, ಇನ್ಯಾರೇ ನಟರುಗಳಿರ್ಬೋದು, ಅವರು ಈಗ ಅಭಿಮಾನಿಗಳು ಅಂತಂದರೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಆ ಥರ ಮಾಡ್ತಾರೆ, ಅವ್ರು ಯಾವ ರೀತಿ ಬಟ್ಟೆ ತೊಡ್ತಾರೆ ಆ ಥರ ಮಾಡ್ತಾರೆ. ಆ ಥರಂಥ ವ್ಯಕ್ತಿತ್ವ ಬೆಳೆಸ್ಕೊಂಡಂಥ ಸಂದರ್ಭದಲ್ಲಿ ಕೆಲವೊಂದಕ್ಕೆ ಈಗ ಒಂದು ಆ ಎಮ್ಮ ಹೇಳ್ತು ಅದಕ್ಕೋಸ್ಕರ ಕೊಲೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಇರಲಿಲ್ಲ. ಅಂಥ ವಿಚಾರಗಳನ್ನು ಇವರು ನೇರವಾಗಿ ಖುದ್ದು ಅವ್ರ ಮನೆಗೆ ಹೋಗಿ ಈ ಥರ ನಿಮ್ಮ ಮಗ ಈ ಥರ ಮಾಡ್ತಿದ್ದಾನೆ, ಈ ಥರ ಬುದ್ಧಿವಾದ ಹೇಳಿಂತಿದ್ರೆ ದರ್ಶನ್ ಅವರು ಇನ್ನೂ ಗ್ರೇಟ್ ಆಗ್ಬಿಟ್ಟಿರೋರು. ಈಗಲೇ ಗ್ರೇಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಗ್ರೇಟ್ ಆಗ್ಬಿಟ್ಟಿರೋರು. ಆದರೆ ದರ್ಶನ್ ಅವ್ರಿಗೆ ಯಾರ ಒತ್ತಡದಿಂದ ಹಂಗಾಯ್ತೋ ಏನೋ, ಮತ್ತು ಅವ್ರು ಮಾಡಿಸಿದಾರೋ ಏನು ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢ. ಅದು ವೈಯಕ್ತಿಕವಾದ ವಿಚಾರ. ಪವಿತ್ರಗೌಡ ಈಗ ಏನು ಕಾನೂನಲ್ಲಿ ಏನೈತೆ 497 IPC ಈ ಸುಪ್ರೀಂ ಕೋರ್ಟು ಅದನ್ನು ತೆಗೆದಿದ್ದಾರೆ. ಏನಂತ, ಬೇರೆ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡ್ರೆ ಅಂದರೆ ಒಮ್ಮತ ಇದ್ದಾಗ ಅದು ಅಪರಾಧ ಅಲ್ಲ ಅಂತ. ಅದು ಅವರ ವೈಯಕ್ತಿಕವಾದ ವಿಚಾರ. ಆದರೆ ಆವ ಮಾತು ಕೇಳಿ ಮತ್ತೊಬ್ಬರಿಗೆ ಹೊಡೆದು ಸಾಯಿಸೋದಾಗಲಿ ಬಡಿದಾಗಲಿ ಅದು ಕಾನೂನು ಬಾಹಿರ. ಆಯಿತು, ಅಶ್ಲೀಲ ಮೆಸೇಜೇ ಕಳಿಸಿದ್ರು, ಅದ್ರ ಮೇಲೆ ದೂರು ಕೊಡಬೇಡ್ದಾಗಿತ್ತು. ಅದು ಈಗ ಏನು ಹೇಳ್ತಾರೆ ಅಂತಂದರೆ, ಎಕ್ಸಾಂಪಲ್ ದರ್ಶನ್ ಅವರು ಎಲ್ಲೋ ಬೇರೆ ಕಡೆ ಇದ್ರು ಅಂತ ಅನ್ಕೊಳ್ಳೋಣ, ಪ್ಲೇಸಲ್ಲಿ ಇಲ್ಲ ಅಂತ. ದರ್ಶನ್ ಅವರು ಒಂದು ವೇಳೆ ಮಾಡಿಸಿದ್ರು ಅದು ಅಫೆನ್ಸೇ. ಈಗ ಮಂಟಲಿಂಗಯ್ಯ ಅವ್ರ ಕೇಸು ಸೇಮ್ ಇದೆ. ತಿರುನಟ್ಟು ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಹೋಗ್ಬಿಟ್ಟಲ್ಲಿ ಅವ್ರು ಬೆದರಿಸ್ಬಿಟ್ಟು ಬನ್ನಿ ಅಂತ ಮಂಟಲಿಂಗಯ್ಯ ಹೇಳ್ತಾರಂತೆ. ಹೇಳಂತ ಅವ್ರ ಜೊತೆ ಹೋದಂತ ಅವ್ರು ಏನು ಮಾಡ್ತಾರೆ, ಆಕೆನ ಪಾಪ ಇದು ಮಾಡಿ ಇದು ಮಾಡ್ದಾಗ್ತಾರೆ. ಆದರೆ ಮಂಟಲಿಂಗಯ್ಯ ಆ ಪ್ಲೇಸಲ್ಲಿ ಇಲ್ದಿರಲಿಲ್ಲ. ಆದರೆ ಮಂಟಲಿಂಗಯ್ಯ ಹೇಳಿ ಕಳಿಸಿದ್ರು. ಮಂಟಲಿಂಗಯ್ಯನು ಆರೋಪಿತ ಆದರು. ಗೌರವಾನ್ವಿತ ನ್ಯಾಯ ನಮ್ಮ ಮೈಸೂರು ನ್ಯಾಯಾಲಯನೇ ಮಂಟಲಿಂಗಯ್ಯ ಮತ್ತು ಇತರರಿಗೆ 21 ಜನಗಳಿಗೆ ಕನ್ವಿಕ್ಷನ್ ಕೊಟ್ಟು ಅದ್ರ ಮೇಲೆ ಈಗ ಹೈಕೋರ್ಟಲ್ಲಿ ಹಾಕಿರೋಷ್ಟು ಮಂಟಲಿಂಗಯ್ಯ ಅವರು ತೀರೋದ್ರು. ಹೀಗೆ ಆ ದರ್ಶನ್ ಅವರು ಆ ಪ್ಲೇಸಲ್ಲಿ ಇಲ್ಲ ಅಂತಂದ್ರೂ ಸಹ ದರ್ಶನ್ ಅವರು ಒಂದು ವೇಳೆ ಈ ಥರ ಮಾಡಿ ಅಂತ ಏನಾದರೂ ಹೇಳಿದರೆ ಆಗಲೂ ಕೂಡ ಅದು ಅಪರಾಧ. ಕಾನೂನಿನ ದೃಷ್ಟಿಯಲ್ಲಿ ಅದು ಅಪರಾಧ ಅಲ್ಲ. ರೇಣುಕಾಸ್ವಾಮಿಯವರು ಮಾಡಿರೋದು ತಪ್ಪು ಅನ್ನೋದ್ರ ಬಗ್ಗೆ ನಿರ್ಧಾರ. ನೆಕ್ಸ್ಟು, ಅವನು ತಪ್ಪು ಮಾಡಿದರೆ ಆತನ ಮೇಲೆ ಇಲ್ಲಿವರೆಗೂ ಯಾಕೆ ಪವಿತ್ರಗೌಡವರು ಕಂಪ್ಲೇಂಟ್ನ ಕೊಡಲಿಲ್ಲ? ಅಶ್ಲೀಲ ಮೆಸೇಜ್ ಬರ್ತಿದ್ದಂಥ ಸಂದರ್ಭದಲ್ಲಿ
ಕಂಪ್ಲೇಂಟ್ನ ಕೊಡ್ಬೋದಾಗಿತ್ತು. ಸೈಬರ್ ಕ್ರೈಮ್ ಇತ್ತು. ಇವಾಗ ಪ್ರಪಂಚ ತುಂಬ ಫಾಸ್ಟ್ ಇರೋದ್ರಿಂದ ಹೇಗೆ ಬೇಕಾದ್ರೂ ಹಿಡಿತಾರೆ. ಎಲ್ಲೋ ಕುಂತ್ಕೊಂಡು ಒಂದು ಮೆಸೇಜು ವಾಟ್ಸಪ್ಪು ಫೇಸ್ಬುಕ್ಕು ಇನ್ನೊಂದು ಮಾಡ್ತು ಅಂತಂತಂದರೆ ತಕ್ಷಣ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವರು ಅದರದ್ದು ನಿಜವೋ ಇಲ್ವೋ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಆತನ ಕರೆದು ಇದು ಮಾಡ್ತಿದ್ರು. ಈಗ ಇನ್ನೊಬ್ಬ ಆಯಿತು ಪವಿತ್ರಗೌಡನೇ ಬಿಟ್ಬಿಡೋಣ, ಈಗ ಯಾರೋ ಬಂದು ಅವ್ನು ನನಗೇನೋ ಹೇಳ್ದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಾಯಿಸ್ತಾ ಹೋಗ್ತಾ ಇದ್ರೆ ಕಾನೂನು ಎಲ್ಲಿಗೆ ಹೋಗ್ಬೇಕು? ದೇಶದ ಪರಿಸ್ಥಿತಿ ಏನಾಗಬೇಕು? ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ಅದರಿಂದ ಕಾನೂನನ್ನು ಕೈಗೆತ್ಕೊಳ್ಳೋದು ಅದು ಮಹಾ ಅಪರಾಧ. ಅದರಿಂದ ದರ್ಶನವರ ವಿಚಾರದಲ್ಲಿ ಬಂದರೆ ದರ್ಶನ್ ಅವರು ಪವಿತ್ರಗೌಡ ಎಂಬ ಆಕೆಯ ಮಾತು ಕೇಳ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಅಪರಾಧ. ಇಲ್ಲಿ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ರಾಜಕೀಯ ಒತ್ತಡ ಇದ್ರೂ ಈ ಜುಡಿಷಿಯರಿ ಇದೆಯಲ್ಲ, ಕಾನೂನು ವ್ಯವಸ್ಥೆ, ಅದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಒಂದು ವೇಳೆ ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಅನ್ನೋದಾಗಿದ್ದರೆ, ಯಾರು ಪಬ್ಲಿಕ್ ಲಿಟಿಗೇಷನ್ ಕೇಸನ್ನು ಹೈಕೋರ್ಟಲ್ಲಿ ಸವಿತ ವ್ಯವಸ್ಥೆ ಇವರು ಕರೆಕ್ಟಾಗಿ ಮಾಡಿಲ್ಲ ಅಂತ ಏನಾದರೂ ಕಂಡು ಇದು ಹಾಕಿದರೆ ಆವಾಗ ಪೊಲೀಸ್ ಅಧಿಕಾರಿಯವ್ರ ಮೇಲೆ ಆಕ್ಷನ್ ತಗೋತಾರೆ. ಅದರಿಂದ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯನ ಮಾಡಲೇಬೇಕು. ಇಲ್ಲಿವರೆಗೂ ನಾವು ನೋಡೋದಾದರೆ ನಿಜವಾಗ್ಲೂ ಪೊಲೀಸ್ ಅಧಿಕಾರಿಯವರು ತಮ್ಮ ನಿಷ್ಠೆಯಿಂದ ದಕ್ಷತೆಯಿಂದ ಮಾಡಿರೋದನ್ನು ನಾವು ಕಾಣ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಎಲ್ಲೂ ಕೂಡ ಸಂಪೂರ್ಣವಾಗಿ ತನಿಖೆನ ಪೂರ್ಣಗೊಳಿಸಿ ನ್ಯಾಯಾಲಯದಲ್ಲಿ ಪರ್ಮಿಷನ್ ತಗೊಂಡು ಅವರ ಎಲ್ಲ ರೀತಿಯಾದಂಥ ಅವರು ಒಂದು ಅವ್ನ ಮೊಬೈಲ್ ತವಿಂದ ಹಿಡಿದು ಜಿಮ್ಮು ಎಲ್ಲೋ ಇದು ಮಾಡಿದ್ರು ಅಲ್ಲಿ ತವಿಂದ ಹಿಡಿದು ಮೈಸೂರು, ಚಿತ್ರದುರ್ಗ ಎಲ್ಲೆಲ್ಲಿ ಘಟನೆಗಳು ಆಗಿತ್ತು, ಎಲ್ಲೆಲ್ಲಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಗೆ ಮಾಡಿದ್ರೆ. ಮೊನ್ನೆ ನಾವು ನ್ಯೂಸ್ ನೋಡಿದಾಗ ಚಿಕ್ಕಣ್ಣ ಊಟಕ್ಕೆ ಹೋಗಿದ್ದಂಥ ವ್ಯಕ್ತಿಯವನು ಆತನನ್ನು ಕರೆಸಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅವನನ್ನು ವಿಟ್ನೆಸ್ ಆಗಿ ಮಾಡ್ತಾರೆ ಅಂತ ತಿಳಿದು ಬಂದೈತೆ. ಅದರಿಂದ ಪೊಲೀಸವರು ತಮ್ಮ ಕರ್ತವ್ಯ ನಿರ್ವಹಿಸೋದಲ್ಲಿ ಯಾವ ರಾಜಕಾರಣಿಗಳಿಗೂ ಬಗ್ಗಿಲ್ಲ ಅಂದ್ಕೊಳ್ತೀನಿ ನಾನು. ಯಾವ ರಾಜಕೀಯ ಒತ್ತಡಕ್ಕೂ ಅವರು ಮಂಡಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ತೀನಿ ನಾನು. ಸರ್, ಈಗ ಅಭಿಮಾನಿಗಳು ಆ ಥರ ಮಾಡ್ತಾರೆ ಅನ್ನೋದು ತಪ್ಪೇನಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿನ ಅಷ್ಟು ಪೂಜಿಸ್ತಾ ಇರ್ತಾರೆ, ರಾಜಿಸ್ತಾ ಇರ್ತಾರೆ. ಆ ಒಂದು ಪರಿಸ್ಥಿತಿಲಿ ಏನೋ ಮಾಡದೇ ಹೋದ ತಪ್ಪನ್ನು ಇವ್ರ ಮೇಲೆ ಹಾಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಇದ್ದೇ ಇರ್ತದೆ. ಒಬ್ಬ ಅಭಿಮಾನಿಗಳಾದವನಿಗೆ ಆತ ಇಷ್ಟಪಡುವಂಥ ವ್ಯಕ್ತಿನ ಬಿಟ್ಕೊಡೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದು ಅವರ ಅಭಿಮಾನ, ಅಭಿಮಾನ ಅದು. ಆದರೆ ಕಾನೂನು ನೋಡಬೇಕಲ್ವ ನಾವು, ಕಾನೂನು ನೋಡಬೇಕು, ಮತ್ತು ಸಮಾಜದ ವ್ಯವಸ್ಥೆ ನೋಡಬೇಕು, ಸಮಾಜದ ಬದ್ಧತೆ ಕಾಪಾಡಬೇಕು. ಈ ಥರ ಇರಬೇಕಾದ್ರೆ ಅಭಿಮಾನಿಗಳು ಆಮೇಲೆ ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಾದಾಗ ಅದು ಮನವರಿಕೆ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.